ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಪ್ಷನ್ ಟ್ರೇಡ್ ಅಂದರೆ ಏನು? ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಆಪ್ಷನ್ ಟ್ರೇಡಲ್ಲಿ ಹೇಗೆ ಅಂದರೆ 10,000ದಿಂದ 1,00,000 ಮಾಡ್ಬೋದು, 1,00,000ದಿಂದ 10,000 ಆಗ್ಬೋದು. ತುಂಬ ಜನ ಆಪ್ಷನ್ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಬೇಗನೆ ಹೈ ರಿಟರ್ನ್ ಸಿಗುತ್ತೆ ಅಂತ. ತುಂಬ ಬೇಗನೆ ಹೈ ರಿಟರ್ನ್ ಸಿಗುತ್ತೆ, ತುಂಬ ಬೇಗನೆ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. 90% ಜನ ನಮ್ಮ ಸೆಬಿ ಹೇಳೋ ಪ್ರಕಾರ 90% ಜನ ಸ್ಟಾರ್ಟಿಂಗಲ್ಲಿ ಆಪ್ಷನ್ ಟ್ರೇಡ್ ಮಾಡೋಕ್ಕೆ ಹೋಗಿ ಹಣವನ್ನು ಲಾಸ್ ಮಾಡ್ಕೊತಾರೆ. ಯಾಕಂದರೆ ಆಪ್ಷನ್ ಟ್ರೇಡ್ ಅನ್ನೋದು ಸುಲಭ ಅಲ್ಲ. ಸ್ಟಾರ್ಟಿಂಗ್ನಲ್ಲಿ ನೀವು ಏನಾದರೂ ಶೇರ್ ಮಾರ್ಕೆಟಿಗೆ ಇಳಿದಿದ್ದರೆ ನೀವು ಇಕ್ವಿಟಿ ಶೇರ್ ಬೈ ಮಾಡೋದೇ ಬೆಸ್ಟು. ಇಕ್ವಿಟಿ ಶೇರ್ ಬಗ್ಗೆ ಹೇಳ್ತೀನಿ, ಫಸ್ಟ್ ಅದರ ಮುಂಚೆ ಆಪ್ಷನ್ ಟ್ರೇಡ್ ಬಗ್ಗೆ ಹೇಳ್ತೀನಿ, ನೋಡಿದೋಗೋಣ. ಆಪ್ಷನ್ ಟ್ರೇಡಲ್ಲಿ ಹೇಗೆ ಬೈ ಮಾಡೋದು? ಆಪ್ಷನ್ ಟ್ರೇಡ್ ಆಲ್ಮೋಸ್ಟ್ ಈಗ ಜುಲೈ 10 ಇದು ಮುಗಿಯುತ್ತೆ. ಜುಲೈ 10ಗೆ ₹2 ಪ್ರೈಸ್ ಇರೋದನ್ನ ಆಲ್ಮೋಸ್ಟ್ ಇವು ಈ ಥರದ್ದೆಲ್ಲ ನನ್ನ ಪ್ರಕಾರ ಇವನ್ನೆಲ್ಲ ಬೈ ಮಾಡೋದು ಲಾಸ್ ಆಗುತ್ತೆ, ನೀವು ಲಾಸನ್ನು ಅನುಭವಿಸ್ತೀರ. ಹಾಗಾಗಿ ನಾನು ಹೇಳೋದು, ಈ ಗ್ರಾಫ್ ಇದೆ ಅಲ್ವಾ, ಈ ಗ್ರಾಫ್ ಮೇಲ್ಗಡೆನೇ ಬೈ ಮಾಡಿ ಅಂತ. ಈ ಗ್ರಾಫ್ ಕೆಳಗಡೆನೂ ಬೈ ಮಾಡ್ಬೋದು, ಆದರೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ ರೀತಿ ನೀವು ಪ್ರಾಫಿಟನ್ನು ತೊಗೋಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಇವು ಲೋ ಪ್ರೈಸ್ ಅದ ಅಂತಂದು ಇವನ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಲೋ ಪ್ರೈಸ್ ಅಂತಂದು ಬೈ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದು, ಈ ಗ್ರಾಫ್ ಕೆಳಗಡೆ ಕೆಲವೊಂದಿದೆ, ಇವನ್ನಾದರೂ ಬೈ ಮಾಡಿ. ನೆಕ್ಸ್ಟ್ ಈ ಗ್ರಾಫ್ ಮೇಲ್ಗಡೆ ಇದೆ, ಇವನ್ನಾದರೂ ಬೈ ಮಾಡಿ. ಈ ಪ್ರೈಸಸ್ನ ನಾನು ಹೇಳ್ತಾ ಇರೋದು ಒಂದೇ ಪ್ರೈಸ್ ಮೇಲೆ ಡಿಪೆಂಡ್ ಆಗೋದು ಬೇಡ. ಯಾಕಂದರೆ ಒಂದೇ ಪ್ರೈಸ್ನ ಡಿಪೆಂಡ್ ಆದರೆ ಲಾಸ್ ಆದರೂ ಆಗ್ಬೋದು, ಲಾಭ ಆದರೂ ಆಗ್ಬೋದು. ಆದರೆ ನೀವು ಒಂದು 5 ಪ್ರೈಸ್ ಮೇಲೆ ಡಿಪೆಂಡ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇದು ಗ್ರಾಫ್ ಕೆಳಗಡೆ ಅಂತ ಇರೋದು 324ನ ತೊಗೊಳ್ಳಿ. ಇದರಲ್ಲಿ ಒಂದು 5,000 ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ 835 ಇದೆಯಲ್ಲ, ಇದರಲ್ಲಿ ಒಂದು 5,000ನ ಇನ್ವೆಸ್ಟ್ ಮಾಡಿ. ಟೋಟಲ್ ಒಂದು 25,000ನ ಈ ನಿಫ್ಟಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಒಂದು 3 ಪ್ರೈಸಸ್ ಇರುವಂಥ ಶೇರ್ಗಳು ಹೈ ರಿಟರ್ನ್ಸ್ ಕೊಟ್ಟರೆ, 2 ಪ್ರೈಸಸ್ ಇರುವ ಶೇರ್ಗಳು ನಿಮಗೆ ಲಾಸ್ ಆದರೆ, ಇಲ್ಲಿ 3 ಶೇರ್ಗಳು ಹೈ ರಿಟರ್ನ್ಸ್ ಕೊಟ್ಟಿರ್ತಾವಲ್ಲ, ಹಾಗಾಗಿ ನೀವು ಪ್ರಾಫಿಟಲ್ಲಿ ಇರ್ತೀರ. ಅದೇ ರೀತಿ ನಿಫ್ಟಿ ಬ್ಯಾಂಕಲ್ಲಿ ಅಷ್ಟೇ ಅಲ್ಲದೆ, ನೀವು ಇದು ಆಪ್ಷನ್ ಟ್ರೇಡ್ ಮಾಡ್ತೀರಾ ಅಂದರೆ 1,00,000ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಕಡಿಮೆ ಇನ್ವೆಸ್ಟ್ ಮಾಡಿದರೆ ನೀವು ಏನಾಗುತ್ತೆ ಅಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಪ್ರಾಫಿಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆದರೆ 1,00,000 ಇನ್ವೆಸ್ಟ್ ಮಾಡಿದರೆ ಅಟ್ಲೀಸ್ಟ್ ಪ್ರಾಫಿಟ್ಟಲ್ಲಿ ಇರ್ಬೋದಂತ. ಈಗ ಇದು ಆಯಿತು, ಯಾವುದು ನಿಫ್ಟಿ 50ಯಲ್ಲಿ ಒಂದು 25,000. ನೆಕ್ಸ್ಟ್ ಅದೇ ರೀತಿ ನಿಫ್ಟಿ ಬ್ಯಾಂಕಲ್ಲಿ ಒಂದು 25,000ನ ಇನ್ವೆಸ್ಟ್ ಮಾಡಿದರೆ, ನಾನು ಹೇಳ್ತಾ ಹೋದ್ನಲ್ಲ ಆಗಲೇ, ಇದು ಲಾಸ್ಟಲ್ಲಿರೋ ಪ್ರೈಸ್ಗಳು ಇವೆಲ್ಲ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದರಲ್ಲಿ ನೋಡಿ ಬೇಕಾದ್ರೆ 24 ಇದು ರೂಪೀಸಲ್ಲಿ ಒಂದು ಇದರಲ್ಲಿ ಒಂದು ಸ್ವಲ್ಪ 5,000 ಇನ್ವೆಸ್ಟ್ ಮಾಡಿ, 34ಅಲ್ಲಿ ಒಂದು 5,000 ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ 519 ರೂಪೀಸ್ ಇದೆಯಲ್ಲ, 519 ರೂಪೀಸ್, ಇದರಲ್ಲಿ ಒಂದು 5,000 ರೂಪೀಸ್ ಇನ್ವೆಸ್ಟ್ ಮಾಡಿ. ಅದೇ ರೀತಿ ಇಲ್ಲೊಂದು 1,062 ರೂಪೀಸ್ ಇದ್ದರೆ ಇಲ್ಲೊಂದು 5,000 ರೂಪೀಸ್ ಇನ್ವೆಸ್ಟ್ ಮಾಡಿ. ಅದೇ ರೀತಿ ಒಂದು 324 ಇದೆಯಲ್ಲ, ಇದರಲ್ಲೊಂದು 5,000 ಇನ್ವೆಸ್ಟ್ ಮಾಡಿ. ಇದು ಏನಂದರೆ ಮಿನಿಮಮ್ 15 ಶೇರ್ಸ್ನ ಬೈ ಮಾಡಲೇಬೇಕು ಇದರಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ. ಇದು ಜುಲೈ 10ಗೆ ಮುಗಿಯುತ್ತೆ. ನೀವು ಇನ್ನೂ ಸೇಫಾಗಿ ಪ್ರಾಫಿಟ್ ತೊಗೊಬೇಕಾದ್ರೆ ಇಲ್ಲಿ ಇದೆ ನೋಡಿ, ಇನ್ನೊಂದು 1 ತಿಂಗಳು ಇರುತ್ತೆ, ಅದನ್ನು ಬೈ ಮಾಡೋದು ಬೆಟ್ರ್. ಇದು ಜುಲೈ ಅಂದರೆ ಇನ್ನೊಂದು 6 to 4 ಡೇಸ್ಗೆ ಮುಗಿದೋಗ್ಬಿಡುತ್ತೆ. ಜುಲೈ 7ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಹೋಗಿ ಕಡಿಮೆ ಪ್ರೈಸಲ್ಲಿ ಹೋಗಿ, ಅಂದರೆ ಪೂರ್ತಿ ಕಡಿಮೆ ಅಲ್ಲ, ಈ ಥರ ಪ್ರೈಸಲ್ಲಿ ಹೋಗಿ ನೀವು ₹940 ಇದೆ 15 ಶೇರ್ಗೆ 14,000 ರೂಪೀಸ್ ಆಗುತ್ತೆ. ಆ್ಯಕ್ಚುಲಿ 5,000 ಇನ್ವೆಸ್ಟ್ ಮಾಡೋಕ್ಕಿಂತ ಒಂದು 15,000 ಇನ್ವೆಸ್ಟ್ ಮಾಡಬೇಕು ಒಂದೊಂದು ಪ್ರೈಸಲ್ಲಿ. ಅದೇ ರೀತಿ ಸೆಕೆಂಡ್ 1,171 ಈ ಥರ ಒಂದು 18,000 ಆಗುತ್ತೆ. ಇದರಲ್ಲಿ 1,00,000 ಇನ್ವೆಸ್ಟ್ ಮಾಡಿದರೆ ನೀವು ಪ್ರಾಫಿಟಲ್ಲಿ ಇರ್ತೀರ. ಅದೇ ರೀತಿ ನೀವು ಹೇಳ್ತಾ ಇರೋದು ಏನಿಲ್ಲ ಅಂದ್ರೆ 2 ಲಿಂದ 3 ಲ್ಯಾಕ್, 4 ಲಿಂದ 5 ಲ್ಯಾಕ್ ಇದ್ರೇ ಆಪ್ಷನ್ ಟ್ರೇಡ್ ಮಾಡೋದು ಬೆಸ್ಟು.
ಈ ಥರ ಮಾಡೋದ್ರಿಂದ ಒಂದು 5-6 ಪ್ರೈಸಸ್ ಮ್ಯಾಗೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದೇ ನೀವು 10,000 20,000 ಇನ್ವೆಸ್ಟ್ ಮಾಡಿದರೆ ಪ್ರಾಫಿಟ್ ಆಗ್ಬೋದು, ಇಲ್ಲ ಅಂತ ಅಲ್ಲ. ಲಾಸ್ ಆದರೆ ನೀವು ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಒಂದು 5-6 ಕಂಪ್ನಿ ಮೇಲೆ ಮಾಡಿದರೆ ಏನಂದರೆ 2 to 3 ಲಾಸ್ ಆದರೂ ಒಂದು 1 to ಐ ರಿಟರ್ನ್ಸ್ ಕೊಟ್ಟರೆ 1 to 2 ಶೇರ್ಸ್ ಐ ರಿಟರ್ನ್ಸ್ ಕೊಟ್ಟರೆ 1 to 2 ಕಂಪ್ನೀಸ್ ಐ ರಿಟರ್ನ್ಸ್ ಕೊಟ್ಟರೆ ನೀವು ಪ್ರಾಫಿಟಲ್ಲಿ ಇರ್ತೀರ. ನಾನು ಹೇಳೋದೇನೆಂದರೆ ಫಸ್ಟ್ ಟೈಮ್ ಏನಾದರೂ ನೀವು ಶೇರ್ ಮಾರ್ಕೆಟ್ಗೆ ಹೇಳಿದ್ರೆ ನಾನು ಹೇಳೋದೇನೆಂದರೆ ನೀವು ಇಕ್ವಿಟಿ ಶೇರ್ ಬೈ ಮಾಡೋದೇ ಬೆಟರು. ಇಕ್ವಿಟಿ ಶೇರ್ ಏನಂದರೆ ಫಾರ್ ಎಕ್ಸಾಂಪಲ್ ಈಗ ಝೊಮೊಟೊ ಇದೆ. ಝೊಮೊಟೊ 280 ರೂಪೀಸ್ ಇದೆ ಬೈ ಶೇರ್ ಪರ್ ಶೇರ್. ನೀವು ಇವತ್ತೇನಾದರೂ ಒಂದು 10,000 ರೂಪೀಸ್ ಝೊಮೊಟೊದಲ್ಲಿ ಇನ್ವೆಸ್ಟ್ ಮಾಡಿದರೆ 208 ರೂಪೀಸ್ 48 ಶೇರ್ ಆಗುತ್ತೆ. ಪರ್ 48 ಶೇರ್ನ 260 ಒಂದು 2 ಮಂತ್ಸ್ ಆಫ್ಟರ್ 260 ರೂಪೀಸ್ ಆಗುತ್ತೆ ಝೊಮೊಟೊ. ನೀವು 10,000 ಇನ್ವೆಸ್ಟ್ ಮಾಡಿರ್ತೀರಲ್ಲ 2,480 ರೂಪೀಸ್ ಪ್ರಾಫಿಟಲ್ಲಿ ಇರ್ತೀರ. ಅದೇ ರೀತಿ ನಾನು ಹೇಳೋದು ಝೊಮೊಟೊದಲ್ಲಿ ಅಲ್ಲದೆ ಅದರೊಂದರಲ್ಲೇ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಹೇಳೋಕ್ಕಾಗಲ್ಲ. ಯಾವುದೇ ಕಂಪ್ನಿಗಳು ಶೇರ್ ಮಾರ್ಕೆಟಲ್ಲಿ 99% ಇರ್ಬೋದು, 1% ಹೇಳೋಕ್ಕಾಗಲ್ಲ. ಅದೇ ರೀತಿ ಝೊಮೊಟೊದಲ್ಲಿ ಇನ್ವೆಸ್ಟ್ ಮಾಡಿ. ಅದೇ ರೀತಿ ಇಂಡಿಯನ್ ರೈಲ್ವೇದಲ್ಲಿ 176 ರೂಪೀಸ್ಗೆ ಒಂದು 10,000 ರೂಪೀಸ್ ಆದರೂ ಒಂದು 5,000 ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಒಂದು 2 ಮಂತ್ಸ್ ಬಿಟ್ಟರೆ ಒಂದು 15 to 20% ಪ್ರಾಫಿಟ್ ತಂದು ಕೊಡುತ್ತೆ. ಇಂಡಿಯನ್ ರೈಲ್ವೇದ ಕ್ಯಾಪಿಟಲ್ 2,30,659 ಕ್ಯಾಪಿಟಲ್ ಇದೆ. ಇವೆಲ್ಲ ದೊಡ್ಡ ಕಂಪ್ನಿಗಳು. ದೊಡ್ಡ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ಪ್ರಾಫಿಟ್ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಲಾಸ್ ಆಗೋದಿಲ್ಲ ದೊಡ್ಡ ಕಂಪ್ನಿಗಳು. ಹಾಗಾಗಿ ನಾನು ಒಂದು ಝೊಮೊಟೊ ಮೇಲೆ, IRFC ಇಂಡಿಯನ್ ರೈಲ್ವೆ, HDFC ಬ್ಯಾಂಕ್ ಮೇಲೆ ಒಂದು 5,000 ಇನ್ವೆಸ್ಟ್ ಮಾಡಿ ಒಂದು ಆಫ್ಟರ್ 3 ಮಂತ್ಸ್ 15 to 20%, 20 to 25% ಪ್ರಾಫಿಟ್ ಬರುತ್ತೆ. HDFC ಬ್ಯಾಂಕ್ ಆಯಿತು. ನೆಕ್ಸ್ಟ್ ಐ ಸಿ ಬ್ಯಾಂಕ್ನಲ್ಲಿ ಇದರಲ್ಲಿ ಕೂಡ ಇನ್ವೆಸ್ಟ್ ಮಾಡಿ. ಇದು ಕೂಡ ದೊಡ್ಡ ಕಂಪ್ನಿ, ದೊಡ್ಡ ಬ್ಯಾಂಕ್ ಆಗಿದ್ದರಿಂದ ಸಂಸ್ಥೆ ಲಾಸ್ ಆಗೋ ಚಾನ್ಸಸ್ ಇರೋಲ್ಲ. ನಾನು ಹೇಳುವಂಥದ್ದು ICIC ಬ್ಯಾಂಕ್, SBI ನೆನಪಿಟ್ಕೊಳ್ಳಿ, ಝೊಮೊಟೊ, ಇಂಡಿಯನ್ ರೈಲ್ವೆ. ನೆಕ್ಸ್ಟ್ ಭಾರತ್ ಪೆಟ್ರೋಲಿಯಂ ಇದ್ರ ಮೇಲೆ ಒಂದು 5,000 ಇನ್ವೆಸ್ಟ್ ಮಾಡಿ. ಇದು ಕ್ಯಾಪಿಟಲ್ ಬಂದುಬಿಟ್ಟು 1,33,019 crore ಇದೆ. ಹಾಗಾಗಿ ಇವೆಲ್ಲ ದೊಡ್ಡ ಕಂಪ್ನಿ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಂಟ್ರಾಡೇ ಬಗ್ಗೆ ಹೋಗೋಣ. ಇಂಟ್ರಾಡೇ ನೀವು ಸ್ಟಾರ್ಟಿಂಗ್ನವರು ಹೇಳ್ತಾ ಇದ್ದೀನಲ್ಲ, ಇಂಟ್ರಾಡೇ ಬೈ ಮಾಡಬೇಡಿ. ಯಾಕಂದರೆ ಇಂಟ್ರಾಡೇ ಕೂಡ ಸ್ಟಾರ್ಟಿಂಗಲ್ಲಿ ಬೈ ಮಾಡೋದ್ರಿಂದ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಬಂದವರು ಇಕ್ವಿಟಿಯಲ್ಲಿ ಬೈ ಮಾಡಿ. ಯಾಕಂದರೆ ನೀವು ಪ್ರಾಫಿಟ್ ಆದಾಗ ಮಾರ್ಬೋದು. ಇಂಟ್ರಾಡೇ ಹಂಗೆ ಅಲ್ಲ. ಇಂಟ್ರಾಡೇದಲ್ಲಿ ಏನಪ್ಪ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇಂಟ್ರಾಡೇ ಇವತ್ತೇನಾದರೂ ಬೈ ಮಾಡಿದರೆ ಇವತ್ತೇ ಸೆಲ್ ಆಗುತ್ತೆ. ಒಂದೇ ಡೇ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ. ಅದು ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಗ್ರಾಫ್ ಇದೆ. ಈ ಗ್ರಾಫ್ ಮೊನ್ನೆ ನೋಡಿ ಜೂನ್ 27 ನೀವು ಜೂನ್ 27 ಇಂಟ್ರಾಡೇ ಮಾಡಿದರೆ ಮಾರ್ನಿಂಗ್ ಏನಾದರೂ ಇಂಟ್ರಾಡೇ ಮಾಡಿದರೆ ಒಂದೇ ಡೇ ವ್ಯಾಲಿಡಿಟಿ ಇರೋದ್ರಿಂದ ಗ್ರಾಫ್ ಏನಾಗಿದೆ ಕೆಳಗಡೆ ಬಂದಿದೆ, ನೀವು ಲಾಸ್ ಆಗ್ತಿತ್ತು. ಆಯಿತಾ? ಇದೇ ರೀತಿ ನೆಕ್ಸ್ಟ್ ಅದೇ ರೀತಿ ಗ್ರಾಫ್ ಏನಾದರೂ ಈಗ ನೋಡಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ನಿನ್ನೆ ಎಸ್ಟರ್ಡೇ ಏನಪ್ಪ ಅಂದರೆ 223 ಪ್ರೈಸಲ್ಲಿತ್ತು. ಗ್ರಾಫ್ ಏನಾಗಿದೆ ಮೇಲ್ಗಡೆ ಹೋಗಿದೆ, 224 ಹೋಗಿದೆ. ನೀವು ಪ್ರಾಫಿಟಲ್ಲಿ ಇರ್ತಿದ್ರಿ. ಇದೇ ರೀತಿ ಇಂಟ್ರಾಡೇ ಒನ್ ಡೇ ವ್ಯಾಲಿಡಿಟಿ. ಗ್ರಾಫ್ ಕೆಳಗೆ ಹೋದರೆ ಲಾಸ್ ಆಗುತ್ತೆ, ಗ್ರಾಫ್ ಮೇಲೆ ಹೋದರೆ ಲಾಭ ಆಗುತ್ತೆ. ಹಾಗಾಗಿ ಇಂಟ್ರಾಡೇ ಸ್ಟಾರ್ಟಿಂಗಲ್ಲಿ ಇದು ಕೂಡ ಬೆಟರ್ ಅಲ್ಲ. ಇಕ್ವಿಟಿ ಈಸ್ ಬೆಟರ್ ಟು ಟ್ರೇಡ್. ಇದೇ ರೀತಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.